ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಇಂದಿನ ಒಂದು ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ನುಡಿಮುತ್ತನ್ನು ನಿಮಗೆ ಹೇಳುತ್ತಾ ಪ್ರಾರಂಭ ಮಾಡೋಣವೇ. ನಾಟಕೀಯವಾದ ಭರವಸೆಗಳಿಗಿಂತ ಪ್ರಾಮಾಣಿಕವಾದ ತಿರಸ್ಕಾರವೇ ಉತ್ತಮ. ಇವತ್ತಿನ ನುಡಿಮುತ್ತೇನು? ನಾಟಕೀಯವಾದ ಭರವಸೆಗಳಿಗಿಂತ ಪ್ರಾಮಾಣಿಕವಾದ ತಿರಸ್ಕಾರವೇ ಉತ್ತಮ. ತಿರಸ್ಕಾರ ಮಾಡಿಬಿಡ್ಬೇಕು. ಯಾವ್ದಾದ್ರು ಪ್ರಾಮಾಣಿಕವಾಗಿ ಆಗಲ್ಲ ಹೋಗು ಇಲ್ಲಪ್ಪ, ನನ್ನ ಕೈಯಲ್ಲಿಲ್ಲ, ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ನಮ್ಮ ಶಕ್ತಿಗೆ ತಕ್ಕಂತೆ ಇದ್ದರೆ ಮಾಡೋಣ. ಇಲ್ಲರ ತಿರಸ್ಕಾರ ಮಾಡಿಕೊಂಡ್ರೆ ಅದೇ ಉತ್ತಮ. ನಾಟಿಗೆ ಅಂತ ತಗೊಂಡು ಒಂಥರ ಅವ್ರಿಗೆ ಅವ್ರ ಟೈಮು ವೇಸ್ಟು, ನಮ್ಮ ಟೈಮು ಒಂದು ಇದಾಗತ್ತೆ. ಅವಾಗ ಅವ್ರು ಬೈತಾರೆ. ಆದ್ದರಿಂದ ಈ ಒಂದು ನುಡಿಮುತ್ತಿನಿಂದ ನಮಗನ್ಸತ್ತೆ, ನಾಟಕೀಯವಾದ ಭರವಸೆಗಳನ್ನು ಕೊಡೋದಕ್ಕಿಂತಲೂ ಪ್ರಾಮಾಣಿಕವಾಗಿ ತಿರಸ್ಕಾರ ಮಾಡೋದೇ ಒಂದು ಉತ್ತಮವಾದ ಒಂದು ನಮ್ಮ ಗೌರವಕ್ಕೂ ಉತ್ತಮ ಅಂತ ಹೇಳ್ತಾ, ಇವತ್ತಿನ ಈ ನುಡಿಮುತ್ತಿನೊಂದಿಗೆ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾನಾರ್ಥಕ ಪದಗಳು. ನಾನಾರ್ಥಕ ಪದಗಳು ಈ ರೀತಿ ಇದೆ. ಅಡಿ ಅನ್ನೋ ಪದಕ್ಕೆ, ಅಡಿ ಅಂತ ಇದೆಯಲ್ಲ, ಒಂದಡಿ ಎರಡಡಿ, ಆ ಅಡಿ ಅನ್ನೋ ಪದಕ್ಕೆ ಇನ್ನು ನಾನಾ ಅರ್ಥಗಳು ಯಾವ ರೀತಿ ಬರುತ್ತೆ ಅಂದರೆ, ಪಾದ ಅಂತಲೂ ಹೇಳ್ತೀವಿ, ಅಡಿ ಅಂದರೆ ತಳಭಾಗನು ಅಂತ ಹೇಳ್ತೀವಿ, ಅಳತೆಯ ಪ್ರಮಾಣ ಅಂತ ಹೇಳ್ತೀವಿ. ಇದನ್ನು ನೀವು ನಿಧಾನವಾಗಿ ಓದ್ಕೊಂಡು ನೀವು ಅಭ್ಯಾಸ ಮಾಡಿ. ನಾನು ಓದೋದಕ್ಕಿಂತ ಮುಂಚೆ ಇದನ್ನು ನೀವೇ ಓದಿದ್ರೆ ನಿಮ್ಗೆ ಓದೋಕ್ಕೂ ಸುಲಭ ಆಗುತ್ತೆ. ನೀವು ನಾನು ಬರೆದಿರೋಂತಹ ಕೈ ಬರಹಗಳನ್ನು ಓದೋದಕ್ಕೂ ನಿಮಗೂ ಇದಾಗತ್ತೆ, ಒಂದು ಅಭ್ಯಾಸನೂ ಮಾಡ್ಕೊಂಡಂಗೆ ಆಗುತ್ತೆ. ನನ್ನ ಒಂದು ಕೈ ಬರಹವನ್ನು ಓದ್ತೀರ ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದು ನೋಡ್ಕೊಳ್ಳಿ, ನಿಧಾನವಾಗಿ ಅಭ್ಯಾಸ ಮಾಡಿ. ಧನ್ಯವಾದಗಳು ಮಕ್ಕಳೇ, ವಿದ್ಯಾರ್ಥಿಗಳೇ. ಈ ನಾನಾರ್ಥಗಳನ್ನು ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ ಇಟ್ಕೊಳ್ಳಿ. ಪರೀಕ್ಷೆಗೆ ಬಂದಾಗ ನಿಮಗೆ ಸುಲಭ ಆಗುತ್ತೆ. ಧನ್ಯವಾದಗಳು.